ಇಲ್ಲಿ ಯಾವತ್ತೂ ಆರೋಗ್ಯ ಅಂತ ಹೇಳಿದಾಗ ಮಾನಸಿಕ ಆ್ಯಂಡ್ ದೈಹಿಕ ಎರಡು ಸೇರಿದ್ರೇ ನಮ್ಮಲ್ಲಿ ಪ್ರಾಮಿನೆನ್ಸ್ ಕೊಟ್ಟಿದ್ದು. ಅವಾಗೇನಾಯಿತು ಅಂದರೆ ನಮ್ಮ ಅಭ್ಯಾಸಗಳಾಗ್ಬೋದು, ಹವ್ಯಾಸಗಳಾಗ್ಬೋದು, ನಾವು ತಿನ್ನೋ ಆಹಾರ ಆಗ್ಬೋದು, ನಾವು ಆಡೋ ಮಾತಾಗ್ಬೋದು. ಸೊ ಪ್ರತಿಯೊಂದಕ್ಕೂ ಕೂಡ ಹಿಂದೆ ಕಂಪ್ಲೀಟ್ ದೇ ಹ್ಯಾವ್ ಮೇಡ್ ಇಟ್ ಈಸ್ ಬೈಂಡೆಡ್ ಆ್ಯಂಡ್ ಇಟ್ ಈಸ್ ಆಲ್ರೆಡಿ ಸೀಲ್ಡ್. ನಾವು ನೋಡ್ತಿಲ್ಲ ಇವಾಗ ಸ್ಲೋಲಿ ಮೇ ಬಿ ವಿತ್ ದ ರೆವಲ್ಯೂಷನರಿ ಪ್ರಾಸೆಸ್ ಇಟ್ ಮೈ ಹ್ಯಾವ್ ಟು ಕಮ್ ಅಂತ ಅನಿಸುತ್ತೆ. ಆಯುರ್ವೇದನ ಯಾರೋ ಸ್ವಾರ್ಥದಿಂದ ಅದನ್ನು ಎಷ್ಟು ತುಳಿಯೋಕ್ಕೆ ಟ್ರೈ ಮಾಡಿದ್ರು ಕೂಡ ಅದರ ಒಳ್ಳೆತನ, ಅದರ ಪ್ರಭಾವ ಈಗ ಆಚೆ ಬರ್ತಾನೆ ಇದೆ. ಸ್ಲೋಲಿ ಈಗ ಅಮೇರಿಕಾದಲ್ಲಿ, ರಷ್ಯಾ, ಜಪಾನ್, ದೇ ಆರ್ ಆಲ್ ಬೇಸ್ಗೆ ರೆಫರೆನ್ಸ್ಗೆ ದೇ ಆರ್ ರೆಫರಿಂಗ್ ಟು ದ ಸೇಮ್ ಆಯುರ್ವೇದನೇ. ಮನಸ್ಸಿಗೆ ಕೆಲವುದು ಎಕ್ಸಸೈಸ್ಗಿಡಬೇಕು, ದೇಹಕ್ಕೆ ಕೆಲವು ಎಕ್ಸಸೈಸ್ಗಿಡಬೇಕು. ಸೊ ನಾನು ಹೇಳೋದು ಮನಸ್ಸಿಗೆ ಎಕ್ಸಸೈಸ್ ಮಾಡಿದಾಗ ನೀವು ಯಾವಾಗ ಮನಸ್ಸು ಸ್ಥಿಮಿತ ಆಗುತ್ತೆ, ಸ್ಥಿತಪ್ರಜ್ಞೆ ಆಗುತ್ತೆ. ಹಿಂದೆ ಪ್ರಾಣಾಯಾಮ ಆಗ್ಬೋದು, ಯೋಗಾಸನ ಆಗ್ಬೋದು, ಅದೆಲ್ಲ ಮಾಡೋರು ಹಿಂದೆ. ಯಾಕೆ ಮಾಡೋರು ಅಂದರೆ ಅದೆಲ್ಲ ಪರ್ಪಸ್ ಇತ್ತು. ಇಟ್ ಈಸ್ ಟು ಟೋನ್ ಯು ಆ್ಯಂಡ್ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್